ನೋಡಿ, ಇದೆಲ್ಲದರ ನಡುವೆ ಸದನದಲ್ಲಿ ಮತ್ತೆ ಕುರ್ಚಿ ಪಾಲಿಟಿಕ್ಸ್ ಚರ್ಚೆ ಮುನ್ನೆಲೆಗೆ ಬಂದಿದೆ. 5 ವರ್ಷ ನೀವೇ ಸಿಎಂ ಅಂತ ನಮ್ಗೆ ಈಗ ಗೊತ್ತಾಯ್ತು. ವಿಧಾನಸಭೆಯಲ್ಲಿ ಸಿಎಂಗೆ ಕಿಚಾಯಿಸಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ ನಿಮ್ಗೆ ಬಹಳ ಸಂಶಯಗಳಿದ್ವು, ಹಾಗಾಗಿ ನಿಮ್ಮನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು ಅಂತ ಸಿದ್ದರಾಮಯ್ಯ ಅವರು ಕಾಲೆಳೆದಿದ್ದಾರೆ. ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿರ್ಲಿಲ್ವಾ ಅಂತ ಏನ್ ಪ್ರಶ್ನೆ ಮಾಡಿದ್ದಾರೆ. ನೀವು ಸಿಎಂ ಆಗಿಲ್ವಾ? ಸಿಎಂ ಸಿದ್ದರಾಮಯ್ಯಗೆ ಆಗ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಅವರು. ನನ್ನನ್ನ ಹೊರಗೆ ಹಾಕಿರಬಹುದು, ಜನ ನನ್ನ ಜೊತೆಗಿದ್ದಾರೆ ಅಂತ ಯತ್ನಾಳ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ರಾಜಕಾರಣದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ, ಸಂಶಯ ಬೇಡ ಅಂತ ಸಿದ್ದರಾಮಯ್ಯ ಅವರು ಎಗೇನ್ ಉತ್ತರ ಕೊಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಅವರಿಗೆ ಯತ್ನಾಳ್ ಅವರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಹೇಳಿದಕ್ಕೆ ಎಗೇನ್ ಅದಕ್ಕೆ ಆನ್ಸರ್ ಮಾಡ್ತಾರೆ ಯತ್ನಾಳ್ ಅವರು. ಈ ತರದ ಒಂದಷ್ಟು ವಿಚಾರ, ಈ ಕುರ್ಚಿ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸದನದಲ್ಲಿ ಕುರ್ಚಿ ಪಾಲಿಟಿಕ್ಸ್ ಚರ್ಚೆ ಜೋರಾಗಿ ನಡೆದಿದೆ. ಈಗಷ್ಟೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಮುನಿರತ್ನ ಅವರು ಹೇಳ್ತಾ ಇದ್ರು, ನೀವು ಯಾವಾಗ್ಲೂ ತೋಳು ತಟ್ಟು ಹೇಳ್ತಿರಲ್ಲ, ಅದನ್ನೊಂದ್ಸಲ ನೋಡ್ಬೇಕು, ಆ ಸ್ಟೈಲಲ್ಲಿ ಹೇಳಿ ನಾವು ನೋಡ್ತೀವಿ ಅಂತ. ಬಟ್ ಈಗ ಯತ್ನಾಳ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ಕಿಚಾಯಿಸಿದ್ದಾರೆ, ಅದು ಕುರ್ಚಿ ಪಾಲಿಟಿಕ್ಸ್ ವಿಚಾರವಾಗಿ. ಆಗ ಸಿದ್ದರಾಮಯ್ಯ ಅವರು ಇದಕ್ಕೇನೆ ನಿಮ್ಮನ್ನು ಪಕ್ಷದಿಂದ ಹೊರಗೆ ಹಾಕಿದ್ರು ಅಂತ ಅವ್ರು ಕಾಲೆಳೆದಿದ್ದಾರೆ. ನಿಮ್ಮನ್ನೂ ಕುತಂತ್ರದಿಂದ ಹೊರಗೆ ಹಾಕಿರ್ಲಿಲ್ವಾ, ನೀವು ಸಿಎಂ ಆಗಿಲ್ವಾ ಅಂತೇಳಿ ಆಗ ಅವರು ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಮಾಡ್ತಾರೋ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂತ ಸಂಶಯ ಇವತ್ತು ಬರ್ತಾ ಇದೆ. ಯತ್ನಾಳ್ ಅವ್ರೆ, ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತಯಾರಾಗ್ಬಿಟ್ರು ನಿಮಗೆ ಪಕ್ಷದಿಂದ ನನಗೂ ಹೊರಗೆ ಹಾಕಾರ, ನಿಮ್ಮನ್ನೂ ಹೊರಗೆ ಹಾಕಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೋ ಅನ್ಯಾಯ ಆಗೋದಿಲ್ಲ. ನೀವ್ ಹೇಳೋದಲ್ಲ, ಜನ ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲ, ಹಂಗ ನಡೀತದ. ಅದೆಲ್ಲ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ, ಆದ್ರೆ ಸಂಶಯ ಇಟ್ಕೋಬೇಡಿ ಅಷ್ಟೇ. ಸಂಶಯ ಇಟ್ಕೋಬೇಡಕ್ಕೆ ಹೋಗಬೇಡಿ. ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ, ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ.